ಪರಾಕಟ್ ನೇಚರ್ ರೆಸಾರ್ಟ್ನ ಒಂದು USP ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಕೇವ್ ರೂಮ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅರಿತುಕೊಳ್ಳುವುದು. ಸೊ ಫ್ರೆಂಡ್ಸ್, ಇದು ಇವರ ಸ್ಪೆಷಾಲಿಟಿ ರೂಮ್ಗಳಲ್ಲಿ ಒಂದಾದಂತಹ ಕೇವ್ ರೂಮ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಚಾನಲ್ ರಾಯಭಾರಿ ಅವರು ನಾವು ನೀವು. ಸ್ನೇಹಿತರೆ, ಹೋದ ವಿಡಿಯೋಲಿ ಪರಾಕಟ್ ನೇಚರ್ ರೆಸಾರ್ಟ್ ಹೇಗಿದೆ ಅಂತ ನೋಡಿದ್ರಿ. ಈ ವಿಡಿಯೋಲಿ ಪರಾಕಟ್ ನೇಚರ್ ರೆಸಾರ್ಟ್ನ ಒಂದು USP ಅಂತಾನೆ ಹೇಳ್ಬೋದು. ಏನಪ್ಪಾ ಅಂದ್ರೆ ಕೇವ್ ರೂಮ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದಾಗ ಕೇವ್ ರೂಮ್ಗೆ ಹೋಗಬೇಕು ಅಂದ್ರೆ ನೀವು ಒಂದು ಜೀಪ್ ರೈಡಲ್ಲಿ ಹೋಗಬೇಕಾಗುತ್ತೆ. ನೀವು ನಡ್ಕೊಂಡು ಅಥವಾ ಬೇರೆ ತರ ನಿಮ್ಮ ಕಾರ್ನ ತಗೊಂಡು ಹೋಗೋಕ್ಕಾಗಲ್ಲ. ಜೀಪ್ ರೈಡಲ್ಲಿ ಹೋದಾಗ ಅಲ್ಲಿ ಬೇರೆ ಆಂಬಿಯನ್ಸ್ ಇದೆ, ಬೇರೆ ಪ್ರಪಂಚನೇ ತೆರ್ಕೊಳ್ಳುತ್ತೆ. ನೋಡ್ತಾ ಹೋಗಿ. ಇದು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಅಲ್ಲ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಟು ಸ್ಟೇ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಅರಿಸಿಕೊಳ್ಳುವುದು. ಬ್ಯಾಲೆನ್ಸ್ ಒಂಚೂರು ಆ ಕಡೆ ಈ ಕಡೆ ಆಗಿದ್ರು ಬಿಡುತ್ತಾ ಇದೆ, ಯಾಕಂದ್ರೆ ಹಾರ್ನೆಸ್ ಇರ್ಲಿಲ್ಲ. ಅವರದೇ ಆದಂತಹ ಒಂದು ಪ್ರೈವೇಟ್ ವಾಟರ್ ಫಾಲ್ ಕೂಡ ಇದೆ ಅಲ್ಲಿ, ಅಂಡ್ ರೋಪ್ ಆಕ್ಟಿವಿಟೀಸ್ ಕೂಡ ಇದೆ. ಎಲ್ಲಾನು ಎಂಜಾಯ್ ಮಾಡ್ಬೋದು ನೀವು. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಆಫ್ ಪರಾಕಟ್ ನೇಚರ್ ರೆಸಾರ್ಟ್ ಅಂತ ಹೇಳ್ಬೋದು. ಇದು ಇವರ ಸ್ಪೆಷಾಲಿಟಿ ರೂಮ್ಗಳಲ್ಲಿ ಒಂದಾದಂತಹ ಕೇವ್ ರೂಮ್. ಸೊ ನೀವು ಪರಾಕಟ್ ರೆಸಾರ್ಟ್ಗೆ ಬಂದ್ರೆ ಈ ಕೇವ್ ರೂಮ್ನ ಮಿಸ್ ಮಾಡಬೇಡಿ, ತುಂಬಾ ಚೆನ್ನಾಗಿದೆ. ಈ ಕೇವ್ ರೂಮ್ಗೆ ಬರೋದಕ್ಕೆ ನಾವು ನಾರ್ಮಲ್ ಆಗಿ ನಡ್ಕೊಂಡ್ ಬರೋದಕ್ಕಾಗಲ್ಲ. ಪ್ರಾಪರ್ ಹೇಳಕ್ ಬರ್ತೀನಿ ನನಗೆ. ನಾನು ಅವಾಗಲೇ ತೋರಿಸ ಹಾಗೆ ಒಂದು ಜೀಪ್ ರೈಡ್ ಇರುತ್ತೆ. ಜೀಪ್ ರೈಡ್ ತಗೊಂಡು ಇಲ್ಲಿಂದ ಕೆಳಗಡೆ ಒಂದು ಫುಲ್ ಸಪ್ರೇಟ್ ಬ್ಲಾಕೇ ಇದೆ, ಕೇವ್ ರೂಮ್ ಬ್ಲಾಕೇ ಇದೆ ಇಲ್ಲಿ. ಸೊ ಇಲ್ಲಿ ಬಂದಾಗ ನಿಮಗೆ ವಾಟರ್ ಫಾಲ್ ಸಿಗುತ್ತೆ, ರೋಪ್ ಆಕ್ಟಿವಿಟೀಸ್ ಸಿಗುತ್ತೆ, ಅಂಡ್ ಇದೇ ತರ 4-5 ಕೇವ್ ರೂಮ್ಗಳು ಕೂಡ ಇಲ್ಲಿ ಲೊಕೇಟ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯ್ತು. ಪ್ರತಿಯೊಂದು ಡೀಟೇಲಿಂಗು ಎಷ್ಟು ಚೆನ್ನಾಗಿದೆ ನೋಡಿ. ಈ ಲೈಟ್ಸ್ ಆಗಿರ್ಬೋದು, ಈ ರೋಪ್ ಲೈಟ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಡೀಟೇಲ್ಡ್ ಆಗಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಅದೇ ಅಲ್ಲ, ವಾಶ್ರೂಮ್ ಏನಿದೆ ಅಂತ ತೋರಿಸ್ತೀನಿ. ಈ ವಾಶ್ರೂಮ್ ರೂಮ್ ತರ ಇದೆ, ಫುಲ್ ದೊಡ್ಡ ರೂಮ್ ಇದಾಗಿದೆ. ಇಲ್ಲಿ ನಿಮಗೆ ಒಂದು ಸಿಂಗಲ್ ಪರ್ಸನ್ ಇರುವಂತ ಜಕುಸಿ ಕೂಡ ಇದೆ. ಇಲ್ಲಿ ನೀವು ಜಕುಸಿ ಎಂಜಾಯ್ ಮಾಡಬಹುದು. ಅಂಡ್ ಶವರ್ ಏರಿಯಾ ಇಲ್ಲಿದೆ. ಶವರ್ ಏರಿಯಾ. ಅಂಡ್ ನನ್ಗೆ ಈ ಡೀಟೇಲಿಂಗ್ ತುಂಬಾ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಈ ಟೈಲ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ವೆರಿ ನೈಸ್ ಅಂಡ್ ಅರ್ತಿ ಅನ್ಬೋದು. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಪರಾಕಟ್ ನೇಚರ್ ರೆಸಾರ್ಟ್ನ ಕೇವ್ ರೂಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ನೀವು ಕೂಡ ಹೋದರೆ ದಯವಿಟ್ಟು ಕೇವ್ ರೂಮ್ನ ತಗೊಳ್ಳಿ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರೋ ಎಕ್ಸ್ಪೀರಿಯನ್ಸ್, ಒಂದು ಆಫ್ ಬೀಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಆದಮೇಲೆ ಮುನ್ನಾರಿನ ಒಂದಷ್ಟು ಜಾಗಗಳನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ನಾವು ಎರ್ವಾಕುಲಂ ನ್ಯಾಷನಲ್ ಫಾರೆಸ್ಟಿಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಇದೆ, ಹೇಗಿದೆ ಅಂತ ಆ ಫಾರೆಸ್ಟ್ ಅದ್ಭುತವಾಗಿರುತ್ತೆ, ನೋಡ್ಬೋದು ನೀವು. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಇದ್ದು ರಾಯಭಾರಿ ಅವರು ನಾವು ನೀವು. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.